ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರಿಗೆ ನವೋದಯ ವಿದ್ಯಾಲಯ ಸಮಿತಿ ವತಿಯಿಂದ 2025-26ನೇ ಸಾಲಿನಲ್ಲಿ ಏನೋ ಒಂದು ಎಕ್ಸಾಮನ್ನು ನೀವು ಅಟೆಂಡ್ ಮಾಡಿದ್ರಿ. ಸೊ ಆ ಒಂದು ಎಕ್ಸಾಮ್ನ ರಿಸಲ್ಟ್ ಬಗ್ಗೆ ನೀವು ಕಾಯ್ತಾ ಇರುವಂಥದ್ದು. ಸೊ ಈಗಾಗಲೇ ಎಕ್ಸಾಮನ್ನು ಮುಗಿಸಿ 1 ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು. ರಿಸಲ್ಟ್ ಯಾವಾಗಂತ ವಿದ್ಯಾರ್ಥಿಗಳು ಯೋಚನೆ ಇರಬೇಕಾದ್ರೆ ಸೊ ನವೋದಯ ವಿದ್ಯಾಲಯದ ಒಂದು ನೀವು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಇಲ್ಲಿ ನೀವು ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಆ ಒಂದು ವೆಬ್ಸೈಟಿಗೆ ಕೂಡ ನೀವು ಕಾಲ್ ಮಾಡಿ ಕೂಡ ಕೇಳ್ಬೋದು. ಅವರು ಕಾಲ್ ಮಾಡಿ ಕೇಳಿದಾಗ ನಿಮಗೆ ಮಾಹಿತಿ ಕೂಡ ಹಿಂದಿಯಲ್ಲಿ ಮಾತಾಡಬೇಕು. ಯಾಕಂದರೆ ಇದು ಆಲ್ ಓವರ್ ಇಂಡಿಯಾದ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ನೀವು ಹಿಂದಿಯಲ್ಲಿ ಮಾತಾಡಿ ಒಂದು ಮಾಹಿತಿಯನ್ನು ಕೂಡ ನೀವು ತಲೆ ಹಾಕ್ಬೋದು. ಸೊ ಮಾಹಿತಿ ಕೇಳಿದಾಗ ಅವ್ರು ಹೇಳೋದು ಏನಂತಂದರೆ ಮಾರ್ಚ್ ಕೊನೆಯ ವಾರದ ಒಳಗಡೆ ನಿಮಗೆ ರಿಸಲ್ಟ್ ಸಿಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಬೇರೆ ಬೇರೆ ನಂಬರಿಂದ ಕಾಲ್ ಮಾಡಿದರೆ ಅವ್ರು ಹೇಳೋದು ಅಂತಂದರೆ ಮಾರ್ಚ್ ಕೊನೆಯ ವಾರ ಅಥವಾ ಏಪ್ರಿಲ್ ಮೊದಲನೇ ವಾರ ತನಕನೂ ಒಂದು ರೇಂಜಲ್ಲಿ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಡೇಟನ್ನು ಕೇಳಿದರೆ ಇಲ್ಲ ಎಕ್ಸಾಕ್ಟ್ಲಿ ಡೇಟ್ ಅಂತ ಹೇಳಕ್ಕೆ ಬರೋದಿಲ್ಲ, ಆದರೆ ಮಾರ್ಚ್ ಕೊನೆಯ ವಾರ ತನಕ ನಿಮಗೆ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹೀಗಾಗಿ ಅಭ್ಯರ್ಥಿಗಳು ನೀವು ಮಾರ್ಚ್ ಕೊನೆಯ ವಾರ ತನಕ ಅಂದರೆ ಇದೇ ತಿಂಗಳು ಕೊನೆಯ ವಾರ ತನಕ ಕಾಯಬೇಕಾಗತ್ತೆ. ಸೊ ಕೊನೆಯ ವಾರ ತನಕ ನಿಮಗೆ ರಿಸಲ್ಟ್ಗಳನ್ನು ಅಪ್ಡೇಟ್ ಮಾಡುವಂಥ ಸಾಧ್ಯತೆ ಇದೆ. ಬಟ್ ಈ ವಾರ ಆಗಲಿ ಮುಂದಿನ ವಾರ ಆಗಲಿ ಏನಪ್ಪ ಅಂದರೆ ರಿಸಲ್ಟ್ ನಿಮಗೆ ಬರೋದಿಲ್ಲ. ಸೊ ಹೀಗಾಗಿ ಅಭ್ಯರ್ಥಿಗಳು ನೀವು ಇನ್ನೂ ಸ್ವಲ್ಪ ನೀವು ಕಾಯಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮಲ್ಲಿ ಇದಾಗುತ್ತೆ. ಅದರ ಜೊತೆಗೆ ಏನಂತಂದರೆ ಯಾರ ಅಭ್ಯರ್ಥಿಗಳು ನೀವು ನವೋದಯ ಜೊತೆಗೆ ಈ ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಕೂತ್ಕೊಂಡಿರು ಕೂಡ ಈ ವಾರದಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಸಣ್ಣಗೆ ಅಪ್ಡೇಟ್ಗಳು ಸ್ಟಾರ್ಟ್ ಆಗ್ತವೆ. ಈಗಾಗಲೇ ಅವರು ಕೀ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ. ಅವುಗಳನ್ನ ನೋಡಿಕೊಂಡು ನೀವು ಜಜ್ಮೆಂಟ್ ಕೂಡ ತೊಗೋಬೋದು, ನಿಮ್ಗೆ ಎಷ್ಟು ಮಾರ್ಕ್ಸ್ಗಳು ಬರ್ಬೋದು ಅಂತೇಳಿ. ಈಗ ಅವರು ರ್ಯಾಂಕ್ ನಂಬರ್ಗಳನ್ನು ಬಿಡೋದೊಂದೇ ಬಾಕಿ ಇದೆ ಮೊರಾರ್ಜಿ ದೇಸಾಯಿದು. ಬಟ್ ನವೋದಯದ್ದು ಈ ಮಂತ್ ಕೊನೆಯ ವಾರದಲ್ಲಿ ನಿಮಗೆ ರಿಸಲ್ಟ್ ನೋಡುವಂಥ ಸಾಧ್ಯತೆ ಇದೆ.